ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಶ್ಚಿಯನ್ ಹೈಸ್ಕೂಲಿನ ಸ್ಕೂಲ್ ಡೇ ಅಂತೆ ಇವತ್ತು. ಹೇಗೋ ಅಕಸ್ಮಾತಾಗಿ ಗೊತ್ತಾಯಿತು. ಸೊ ಆದ್ದರಿಂದ ಹೋಗಿ ಒಂದು ಸರ್ತಿ ಹಳೆ ನೆನಪುಗಳನ್ನು ಪುನಃ ಸವಿದುಕೊಂಡು ಬರುವ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೇನೆ. ಕ್ಲಾಸ್ಮೇಟ್ಸ್ನವರಿಗೆ ಮೆಸೇಜ್ ಮಾಡಿದ್ದೆ. ವೀಕ್ ಡೇ ಅಲ್ಲ, ಅರ್ಧಕ್ಕರ್ಧ ಜನರು ಊರಲ್ಲಿ ಇಲ್ಲ ಕೂಡ. ಸೊ ಯಾರು ಸಿಗ್ತಾರೆ ಅವರು ಶಾಲೆ ನೋಡಿಕೊಂಡು ಒಂದು ಸ್ವಲ್ಪ ಬೇರೆ ಬೇರೆ ಜಾಗದಲ್ಲಿ ಹೋಗ್ಕೊಂಡು ಒಂದು ಸರ್ತಿ ರಿಯೂನಿಯನ್ ವೀಡಿಯೋ ಮಾಡಿದ್ದೆ ನಾನು. ಬಟ್ ಶಾಲೆ ಅಲ್ಲ, ಪುನೊಂದು ಸರ್ತಿ ಮಾಡಿದರೆ ಏನು ಅಡ್ಡಿಲ್ಲ. ಹೋಗುವ. ನನ್ನ ಸ್ಕೂಲ್ನವರು ಯಾರೆಲ್ಲ ಬರಲಿಕ್ಕೆ ಆಗಲಿಲ್ಲ ನೋಡಿ ನಿಮಗೆ, ಅವರೆಲ್ಲ ವಿಡಿಯೋ ನೋಡ್ಕೊಂಡು ಸ್ವಲ್ಪ ತೃಪ್ತಿ ಪಡಿ. ಗೈಸ್, ಶಾಲೆ ಬಂದಿದ್ದೇವೆ. ನಾನೀಗ ನಿಂತಿದ್ದೇನೆ ವಾಲಿಬಾಲ್ ಕೋರ್ಟಲ್ಲಿ. ನಮ್ಮ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆದ ಜಾಗ ಆಯಿತಾ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಮತ್ತೆ ಒಂದು ಸ್ವಲ್ಪ ಮುಂದೆ ನೋಡ್ಕೊಂಡು ನಾವು ಹೇಳೋದು ನೋಡಬೇಕಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನಲ್ಲಿ ಎಣಿಸ್ಬೇಕು. ಬಟ್ ಎಂಥದೇ ಇರಲಿ, ಕಲ್ತದ್ದು ಎಲ್ಲ ಶುರು ಮಾಡಿದ್ದು ಇಲ್ಲಿ ಆಯಿತಾ. ಈ ಜಾಗ ನೋಡಿ, ಎಲ್ಲ ಜಾಗದಲ್ಲಿ ಒಂದೊಂದು ನೆನಪುಂಟು. ಬಾಸ್ಕೆಟ್ಬಾಲ್ ಕೋರ್ಟ್ ಆಗ ಆದದ್ದಷ್ಟೇ. ಆಗ ಕಾಂಕ್ರೀಟ್ ಹಾಕಿದ್ರು, ಅರ್ಧ ಕೆತ್ತೆ ಎದ್ದು ಬಂದಿತ್ತು. ಆಗ ಶೂಸ್ ಎಲ್ಲ ಅಭ್ಯಾಸ ಇರಲಿಲ್ಲಲ್ಲ, ಸೊ ಬ್ಯಾರ್ ಫುಟ್ ಆಡೋದಿತ್ತು. ಆಗ ನಮ್ಮ ಕಾಲಿದು ಸಹ ಕೆಳಗಿದ್ದು ಫುಲ್ ಕೆತ್ತೆ ಹೊರಗೆ ಎದ್ದು ಬರ್ತಿತ್ತು. ಈಗ ಅಟ್ಲೀಸ್ಟ್ ಸೈಡ್ ಲೈನ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಅದನ್ನು ಮಡ್ ಕೋರ್ಟೆ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಉಂಟು. ಬಟ್ ಎನಿವೇಸ್, ಐ ಥಿಂಕ್ ದಿಸ್ ಇಸ್ ಮಚ್ ಮೋರ್ ಸೇಫರ್ ದ್ಯಾನ್ ದ ಕಾಂಕ್ರೀಟ್ ಬೀಯಿಂಗ್ ಯುನೋ ಕಮಿಂಗ್ ಔಟ್ ಫ್ರಮ್ ದ ಇದು ಎಂಥದ್ದು ಅದು ಎಂತ ಹೇಳ್ತಾರೆ ಹೇಳಿ ಗೊತ್ತಿಲ್ಲ. ಬಟ್ ಎನಿವೇಸ್, ಇಲ್ಲಿದ್ದು ಮಾತ್ರ ಕಂಪ್ಲೀಟ್ ಚೇಂಜಸ್ ಉಂಟು ನೋಡಿ. ಇಲ್ಲಿ ಪಂಚವಟಿ ಇರ್ತಿತ್ತು, ಈಗ 2 ವಟಿ ಮಾತ್ರ ಉಂಟು. ಪಂಚದಲ್ಲಿ 3 ಹೋಗಿದೆ. ಸೊ ಎನಿವೇಸ್, ಇಲ್ಲಿ ನಾವು ಕಟ್ಟೆ ಟೆನ್ನಿಸ್ ಎಲ್ಲ ಆಡ್ತಿದ್ದೆವು. ನೆನಪಿದ್ದವರು ಹೇಳಿ, ಕಮೆಂಟ್ ಮಾಡಿ. ಎಲ್ಲ ಮಕ್ಕಳಿಗೆ ಅಮ್ಮ ಫ್ರೆಂಡ್ಸ್ ನೋಡಿ, ಆಯ್ತಲ್ಲ, ನಮ್ಮ ಟೀಚರ್ ಇಲ್ಲಿ ಸಿಕ್ಕಿದ್ದಾರೆ ಆಯಿತಾ. ಈಗ ಟೀಚರ್ ಒಂದು ಅನೌನ್ಸ್ ಮಾಡ್ತಾರೆ, ನಿಮಗೆ ಹೇಳಿ. ಟೀಚರ್ ನೀವೇ ಹೇಳಿ. ಎಲ್ಲ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿ ಬಂಧುಗಳೇ, ನನ್ನ ಪ್ರೀತಿಯ ವಂದನೆಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಉದ್ಯೋಗವನ್ನು ಆಶೀರ್ವದಿಸಲಿ. ನಾಗೇಂದ್ರನನ್ನು ನೋಡಿ ತುಂಬ ಖುಷಿಪಟ್ಟೆ. ಮಕ್ಕಳೇ, ಡಿಸೆಂಬರ್ 17ಕ್ಕೆ ನಮ್ಮ ಪ್ರೈಮರಿಗೆ 50 ವರ್ಷ ಗೋಲ್ಡನ್ ಜೂಬ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ನೀವೆಲ್ಲರೂ ಬನ್ನಿ. ಮತ್ತು ನಿಮ್ಮ ಗ್ರೂಪಿಂದ ಏನಾದರೂ ಡ್ಯಾನ್ಸ್ ಮಾಡೋದಾದರೂ ಒಂದು ಅವಕಾಶ ಇದೆ. ನನಗೊಂದು ಮೊದಲೇ ಹೇಳಿದರೆ ಸಾಕು. ಬನ್ನಿ, ದೇವರು ನಿಮ್ಮೆಲ್ಲರನ್ನ ಕಾಪಾಡಲಿ. ಗೊತ್ತಾಯ್ತಲ್ಲ, ನಾನು ಅದಕ್ಕೆ ಟೀಚರೇ ಕರೀಲಿ ಹೇಳ್ಕೊಂಡು 50ನೇ ವರ್ಷದ್ದು. ಇವತ್ತು ಬರಲಿಕ್ಕೆ ಆಗದಿದ್ದರೆ ಅಡ್ಡಿಲ್ಲ, 17ನೇ ತಾರೀಕಿಗೆ ಬನ್ನಿ. ಡ್ಯಾನ್ಸ್ ಮಾತ್ರ ನನ್ನದು ಬೇಡ, ಸ್ಟೇಜ್ ಹಾಳಾಡೋದು ಎಲ್ಲ ನನ್ನದು ಬೇಡ. ಅದೆಲ್ಲ ನೆಲದಲ್ಲಿ ಕುಣಿಯುವ ಮತ್ತೆ ಸ್ವಲ್ಪ ಚೇಂಜಸ್ ಉಂಟು. ಇದು ನಮ್ಮ ಮುಂಚೆ ಗೇಮ್ಸ್ ರೂಮ್ ಇದ್ದದಲ್ಲ, ಇದು ಈಗ ಪ್ರೈಮರಿದು ಪ್ರಿನ್ಸಿಪಲ್ ರೂಮ್. ಹೆಲನ್ ಟೀಚರ್ ಈಗ ಪ್ರೈಮರಿದು ಪ್ರಿನ್ಸಿಪಲ್. ಇದು ಐ ಥಿಂಕ್ ಎಂಥದ್ದು ಪ್ಲೇ ಸ್ಕೂಲ್. ಹಾಂ, ಇಲ್ಲಿ ಮುಂಚೆ ನಾವು ಟೇಬಲ್ ಟೆನ್ನಿಸ್ ಆಡ್ತಿದ್ದದ್ದು. ಇದು ಮಹೇಶಿಗೆಲ್ಲ ನೆನಪಿರ್ಬೋದು. ಹಾಂ, ಟೇಬಲ್ ಟೆನ್ನಿಸ್ ಆಡ್ತಿದ್ದ ಜಾಗ. ಕ್ಲಾಸ್ ಬಂಕ್ ಹೊಡೆದು ಎಲ್ಲೆಲ್ಲಿ ಹೋಗೋರಿದ್ದಾರಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ ಹೇಳ್ಕೊಂಡು ನಾವು ಅಲ್ಲಿ ಆ ಟಾಯ್ಲೆಟಲ್ಲಿ ಹೋಗಿ ಕೂತ್ಕೊಳ್ಳೋದಿತ್ತು ಕ್ಲಾಸ್ ಬಂಕ್ ಹೊಡೆದು. ನಮ್ಮ ಅವಸ್ಥೆ ಇತ್ತು ನೋಡಿ ಅವನ್ನ ಮುಂದೆ ಹೇಳ್ಕೊಂಡು. ಸೊ ಈಗದ ಮಕ್ಕಳು ನೋಡ್ಕೊಂಡು ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಅದಾಗೋ ಟೈಮಲ್ಲಿ ಆಗಿ ಹೋಯಿತು ಅಷ್ಟೇ ಆಯಿತಾ. ಮುದ್ದಣ್ಣ ಮಂದಿರ ಮೇಲೆ ಡ್ರಾಯಿಂಗ್ ಕ್ಲಾಸ್. ಸೊ ಇಲ್ಲಿ ಲೈಬ್ರರಿ ಇತ್ತು, ಅದೀಗ ಸಹ ಲೈಬ್ರರಿ ಇರಬೇಕು ಐ ಆಮ್ ಶೋರ್ ಆಯಿತಾ. ಮೇಲೆ ಸರಳ ಟೀಚರಿದ್ದು ಡ್ರಾಯಿಂಗ್ ಕ್ಲಾಸ್ ಆಯಿತಾ. ಪಾರ್ಕಿಂಗ್ ಲಾಟ್, ಇಲ್ಲೆಲ್ಲ ಸುಮಾರು ನಾನ್ಸೆನ್ಸ್ ಮಾಡಿದ್ದಿತ್ತು. 10th C ಕ್ಲಾಸಿಗೆ ನಾವು ಇಲ್ಲಿಂದ ಕಿಟಕಿಯಿಂದ ನೋಡ್ಕೊಂಡು ಮಾತಾಡೋದಿತ್ತು ಅವ್ರ ಹತ್ರ. ಇದು ಟೀಚರ್ಸ್ ರೂಮ್, ಇಲ್ಲಿಂದ ಟೀಚರ್ಸ್ ಬೈಯೋದಿತ್ತು ಆಯಿತಾ. ಇದೆಲ್ಲ ಆದ ನಂತರ ನಮ್ಮ ನೀರು ಕುಡಿಯುವ ಜಾಗ. ಇವತ್ತಿಗೆ ಜನ ಎಲ್ಲರೂ ಹೇಳ್ತಾರಲ್ಲ, ಹೀಗೆ ನೀರು ಕುಡಿಬಾರ್ದು, ಹಾಗೆ ನೀರು ಕುಡಿಬಾರ್ದು, ಹೈಜಿನಿಕ್ ಅಲ್ಲ, ಅದು ಇದು ಹೇಳ್ಕೊಂಡು. ನಾವು ದಿನ ರಾತ್ರಿ ಇಲ್ಲಿದ್ದೇ ನೀರು ಕುಡಿದು ಎಂಥದ್ದು ಆಗಲಿಲ್ಲ ದೇವ್ರದಲ್ಲಿ, ಗಟ್ಟಿಮುಟ್ಟಾಗಿದ್ದೇವೆ ನಾವು. ಇನ್ನೊಂದು ಸರ್ತಿ ನೀರು ಕುಡಿಯುವ. ಫಸ್ಟ್ ನೀರು ಬರ್ತಾ ಉಂಟೆ ಇಲ್ಲ ನೋಡುವ. ನೀರುಂಟು. ಇದರ ಟೇಸ್ಟೇ.
ಹೊಟ್ಟೆ ಹಾಳಾಗೋದಿಲ್ಲ ಮಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಟೀಚರ್ ಸಿಕ್ಕಿದ್ರೆ ಹೇಳ್ಕೊಂಡು ನಾನು ಇದು ವಿಷಯ ಅರ್ಧ ನಿಲ್ಲಿಸಿದ್ದೆ. ಪಂಚವಟಿ ಇತ್ತು, ಇಲ್ಲಿಗ 2 ಕಟ್ಟೆ ಉಂಟು. ಟೀಚರ್ ಹೇಳಿದರು ವಿಷಯ ಎಂತ ಆಗಿತ್ತು ಹೇಳಿದರೆ, ಮರ ಹಳತ್ತಾಗಿ ಉಂಟಲ್ಲ, ಆಲ್ಮೋಸ್ಟ್ ಆಚೆ ಬೀಳುವ ಪೊಸಿಷನ್ನಿಗೆ ಬಂದಿತ್ತು. ಆದ್ದರಿಂದ ತೆಗಿಲೇಬೇಕಾಯ್ತು. ಇಲ್ಲದ್ರೆ ಹೇಳಿದರೆ ಯಾವ ಶಾಲೆದು ಬಿಲ್ಡಿಂಗ್ ಮೇಲೆ ಬೀಳೋದು ಅಥವಾ ಮಕ್ಕಳ ಮೇಲೆ ಬಿದ್ದೆಲ್ಲ ಇಶ್ಯೂ ಆಗೋದು ಬೇಡ. 3 ಕಟ್ಟೆ ತೆಗೆದಿದ್ದಾರೆ. ಇದು ಸಹ ಭಾರಿ ರಿಸ್ಕಿ ಕಂಡೀಷನಲ್ಲಿ ಉಂಟು, ಯಾವವರೆಗೆ ಉಂಟು ಗೊತ್ತಿಲ್ಲ ಹೇಳಿ ಹೇಳಿದರು. ಸೊ ಅದರಿಂದ ದ್ಯಾಟ್ ಈಸ್ ದ ಅಪ್ಡೇಟ್. ಅದಾದ ನಂತರ ಮತ್ತೆ ಕಟ್ಟೆ ಟೆನ್ನಿಸ್ ಬಂದಾಗ್ತದೆ. ನಮ್ಮ ಸ್ಕೂಲ್ ಡೇದು ಬೆಳಗ್ಗೆದು ಅಸೆಂಬ್ಲಿ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಎಲ್ಲ ಫ್ಲ್ಯಾಗ್ ಹಾಸ್ಟಿಂಗ್ ಆಗ್ತಿರೋ ಜಾಗ. ಚೀಫ್ ಗೆಸ್ಟ್ ಇಲ್ಲಿಂದ, ನಾವೆಲ್ಲ ಇಲ್ಲಿ ಸರದಿಯಲ್ಲಿ ನಿಂತ್ಕೊಂಡು ಆಯಿತಾ. ಆ್ಯಂಡ್ ದಿಸ್ ಇಸ್ ಹೌ ದ ಕ್ರಿಶ್ಚಿಯನ್ ಹೈಸ್ಕೂಲ್ ಎಂಬ್ಲೆಮ್ ವಾಸ್ ಬಾರ್ನ್ ಅಲ್ವಾ? ನೆನಪುಂಟಲ್ಲ ಎಂಬ್ಲೆಮು? ಎಸ್, ಲವ್ ಆ್ಯಂಡ್ ಸರ್ವಿಸ್ ಕ್ರಿಶ್ಚಿಯನ್ ಹೈಸ್ಕೂಲ್ ಎಸ್ಟಾಬ್ಲಿಷ್ಡ್ 1898 ಆಯ್ತಲ್ಲ, ಸೆಂಟಿನರಿಯಲ್ಲಿ ಇದ್ದೇವೆ ನಾವು. ಬಟ್ ದಿಸ್ ಇಸ್ ದ ಸ್ಕೂಲ್. ಒಳಗೆ ಹೋಗುವ. ಇನ್ನೂ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ ಕೆಲವು ಜನ ಅನ್ಕಂಫರ್ಟೇಬಲ್ ಆಗ್ತಾರೆ ಅದು ಇದು ಹೇಳ್ಕೊಂಡು. ಬಟ್ ಎಷ್ಟಾಗ್ತದೆ ಅಷ್ಟು ಮಾಡುವ. 10th D ಇದು ಡೋರ್ ಒಳಗೆ ಅಟ್ಲೀಸ್ಟ್ ಹೋಗಿ ಬರುವ. ಗೈಸ್, ನಾವು ಬಂದಿದ್ದೇವೆ ಈಗ ನಮ್ಮ ಪ್ಯಾಸೇಜಲ್ಲಿ. ಟೀಚರ್ಸ್ ರೂಮ್ ಇಲ್ಲಿದ್ದದ್ದು, ಆಫೀಸ್ ಇಲ್ಲಿದ್ದದ್ದು ಇವತ್ತಿಗೆ ಉಂಟು. ನಮ್ಮ 10th D ಇದ್ದದ್ದು ಈಗ 10th A ಆಗಿದೆ. ಇದು ಪ್ರಿನ್ಸಿಪಲ್ ರೂಮ್ ಇದ್ದದ್ದು, ಹೆಡ್ ಮಾಸ್ಟರ್ ರೂಮ್. ಈಗ ಸಹ ಹೆಡ್ ಮಾಸ್ಟರ್ ರೂಮೇ. ವೆರಿ ಗುಡ್. ಇದು ನಮ್ಮ 10th D ಇದ್ದದ್ದು. 10th A ಮಾಡಿದ್ದಾರೆ. ಓಕೆ, ಬೀಗ ಉಂಟು ಗೈಸ್. ಅದರಿಂದ ಆಚೆ ಹೋಗುವ. ಈಗ ಹೆಚ್ಚು ಮಾತಾಡೋದು ಬೇಡ, ಸ್ಪೀಚ್ ಆಗ್ತಾ ಉಂಟು. ಇದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯನೂ ಅಲ್ಲ, ಆದ್ರೆ ನಿಮ್ ಸ್ಟೇಟಸ್. ಇದು ನೋಡಿ ನಮ್ಮ 8th and 9th ಇಲ್ಲಿದ್ದದ್ದು. ಅಲ್ಲಿಗೆ ಲಾಕ್ ಹಾಕಿದ್ದಾರೆ, ಆದ್ದರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿಂದಲೇ ನೋಡ್ಕೊಳ್ಳಿ. ಇದು ನೋಡಿ ಕಂಪ್ಯೂಟರ್ ಲ್ಯಾಬ್. ಇಡೀ ಶಾಲೆಯಲ್ಲಿ ಒಂದು ರೂಮಲ್ಲಿ ಮಾತ್ರ AC ಇತ್ತು. ಇದು ನಮ್ಮ LKG ಕ್ಲಾಸ್, ಹೌದಲ್ಲ, LKG ಜೆಮ್ಸ್ ಕ್ಲಾಸ್. ಹಾಗೆ ಅಲ್ಲಿಂದ ಹೀಗೆ ತಿರ್ಕೊಂಡು ಸೀದಾ ಇಲ್ಲಿ. ಇದು ನಮಗೆ ಆಡಲಿಕ್ಕೆ ಸಿಗ್ತಿರ್ಲಿಲ್ಲ ಇಲ್ಲಿ. ನೋಡಿ ಇವತ್ತಿಗೆ ಸಹ ಹಾಗೆ ಉಂಟು, ಎಲ್ಲ ಎಕ್ವಿಪ್ಮೆಂಟ್ಸ್ ಹೀಗಾಗಿ. ಇಲ್ಲಿ ಮಾತ್ರ ಒಂದು ಶಟ್ಲ್ ಕೋರ್ಟ್ ಇರ್ತಿತ್ತು, ಈಗ ಶಟ್ಲ್ ಕೋರ್ಟ್ ಇಲ್ಲ ಇಲ್ಲಿ. ಹಾಗೆ ಅಸೆಂಬ್ಲಿ ಅಲ್ಲಿ ಆಗ್ತಿತ್ತು, ಅಲ್ಲಿ ಸುಮಾರು ಪೆಟ್ಟು ತಿಂದಿದ್ದೇವೆ. ಇಲ್ಲಿ ಪ್ರೈಸ್ ತೊಗೊಂಡದ್ದು ಮಾತ್ರ. ಇಲ್ಲಿ ನೋಡಿ ಇಡೀ ನಮ್ಮ ಹೈಸ್ಕೂಲಲ್ಲಿ ಗುರ್ತದ ಮುಖ ಹೇಳಿ ಒಂದೇ ತೋರ್ತಿರೋದು. ಇವರು ಬಿಟ್ಟರು ಉಂಟಲ್ಲ, ಇಡೀ ಶಾಲೆ ಚೇಂಜ್ ಆಗಿದೆ. ಯಾರು ಗುರ್ತದವರು ಸಿಗ್ತಾ ಇಲ್ಲ ನಮಗೆ. ಅವರೇ ಕರೆದದ್ದು. ಎಲ್ಲಿಯೋ ಸಿಕ್ಕಿದೆ, ಕಾಲರ್ ಹಿಡಿದು ಎಳೆದು ಸ್ಕೂಲ್ ಡೇಗೆ ಬಾಡ್ಕೊಂಡು. ಇದು ನೋಡಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಲ್ಯಾಬೊರೇಟ್ರಿ. ಇಲ್ಲಿ ಒಂದು ಸ್ಕೆಲಿಟನ್ ಇರ್ತಿತ್ತು, ಈಗ ಇಲ್ಲ. ಇಲ್ಲಿ ಅಷ್ಟರಲ್ಲಿ ಒಂದು ತೋರಿಸ. ಇಲ್ಲಿ ನೋಡಿ ಸಕ್ಕರೆ ಕಂಚ ಆದದ್ದು ನೋಡಿ, ಸಾಲಿಡ್ ಆಗಿದೆಲ್ಲ, ರಾಶಿ ರಾಶಿ ಉಂಟು. ಇಲ್ಲಿ ತೆಗಿಲಿಕ್ಕೆ ಬಿಡಲಿಕ್ಕಿಲ್ಲ, ಮನೆಯವ್ರು ಬಿಡಲಿಕ್ಕಿದ್ದಾರೆ. ಬಟ್ ಆಗಿದೆ ನೋಡಿ ಎಷ್ಟು ಆಗಿದೆ. ಆಯ್ತಲ್ಲ, ಸೈನ್ಸ್ ಲ್ಯಾಬ್ ನೋಡಿದೆವು, ಕಂಪ್ಯೂಟರ್ ಲ್ಯಾಬ್ ನೋಡಿದೆವು, LKG ನೋಡಿದೆವು, ಹೆಡ್ ಮಾಸ್ಟರ್ ರೂಮ್ ಆಯಿತು. ಸಾಧಾರಣ ಬೇಕಿದ್ದದೆಲ್ಲ ನೋಡಿ ಆಯಿತು. ಇಷ್ಟೇ. ಅದು ಆ ಫಂಕ್ಷನ್ ಇದು ಕಂಪ್ಲೀಟ್ ಹೊತ್ತು ಕೂತ್ಕೊಳ್ಳಿಕ್ಕೇನಿಲ್ಲ. ನನಗೆ ಖಾಲಿ ಒಂದು ಸ್ಕೂಲ್ ವಿಸಿಟ್ ಆಗಿ ಹೋಗುವ ಹೇಳ್ಕೊಂಡು ಬಂದದ್ದು ಅದಾಯಿತು. ಎನಿವೇಸ್, ಐ ಹೋಪ್ ಯು ಆಲ್ಸೋ ಲೈಕ್ಡ್ ಸಮ್ ಆಫ್ ಯುವರ್ ಮೆಮರೀಸ್ ವೇರ್ ಕೈಂಡ್ ಆಫ್ ಕಮಿಂಗ್ ಬ್ಯಾಕ್.
and kind of haunting you, why was I not a part of the school day and things like that. It is okay. ನನ್ನ ಕ್ಲಾಸ್ನವ್ರಿಗೆ ಹೇಳ್ತೇನೆ, ರಿಯೂನಿಯನ್ ಮಾಡೋದಿದ್ರೆ ಪುನಃ ಹೇಳಿ, ನಾನು ರೆಡಿ ಇದ್ದೇನೆ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ.